ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು DSC RT ಪಾಠಗಳನ್ನು ಮಾಡ್ತೀನಿ. DSC RTಯಲ್ಲಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳಿವು. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳನ್ನು ನಾನು ಈಗ ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSCRT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟನ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕಾಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಿಂದ ಅಧ್ಯಾಯ 5. ಮೊದಲನೇ ಪುಸ್ತಕದಲ್ಲಿ ನಾವು 4 ಪೌರನೀತಿ ಅಧ್ಯಾಯಗಳನ್ನು ನೋಡ್ಕೊಂಡಿದ್ವಿ. ಇವತ್ತು ಈ 2ನೇ ಪುಸ್ತಕದಲ್ಲಿ ಇದು 2ನೇ ಅಧ್ಯಾಯ ಮತ್ತು ಈ ಪುಸ್ತಕದ ಇದು 5ನೇ ಅಧ್ಯಾಯ, ಭಾರತದ ಚುನಾವಣಾ ವ್ಯವಸ್ಥೆ. ಈ ಪಾಠದಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂದರೆ, ಚುನಾವಣಾ ಆಯೋಗದ ಬಗ್ಗೆ ಕಲಿತೀವಿ, ಚುನಾವಣಾ ವ್ಯವಸ್ಥೆಯ ಪ್ರಕ್ರಿಯೆ ಹೇಗಿದೆ, ಹಾಗೆ ರಾಜಕೀಯ ಪಕ್ಷಗಳು, ಸಮ್ಮಿಶ್ರ ಸರ್ಕಾರಗಳು ಮತ್ತು ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ ಇವುಗಳ ಬಗ್ಗೆ ಕಲಿತೀವಿ. ನಾವು ಸ್ಟಡಿ ಪರ್ಪಸ್ ಈ ಪಾಠವನ್ನು 2 ಭಾಗವಾಗಿ ವಿಂಗಡಣೆ ಮಾಡ್ಕೊತಿದ್ದೀವಿ. ಮೊದಲನೇ ಭಾಗದಲ್ಲಿ ಚುನಾವಣೆ ಬಗ್ಗೆ, ಪೂರ್ತಿಯಾಗಿ ಚುನಾವಣೆ ಬಗ್ಗೆ ಕಲಿತೀವಿ. ಅಂದರೆ ಚುನಾವಣೆಯ ರಚನೆ ಹೇಗಿರುತ್ತೆ, ಚುನಾವಣೆಯ ವ್ಯವಸ್ಥೆಯ ಪ್ರಕ್ರಿಯೆ ಹೇಗಿರುತ್ತೆ, ಹೇಗೆ ಚುನಾವಣೆಯಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತೆ ಅಭ್ಯರ್ಥಿಗಳನ್ನು, ಈ ರೀತಿಯ ಪಾಯಿಂಟ್ಸ್ಗಳನ್ನು ನಾವು ಈ ಪಾಠದಿಂದ ಕಲಿತೀವಿ. ಭಾರತ ಅನ್ನುವಂಥದ್ದು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಯಶಸ್ವಿ ಆಗೋದಕ್ಕೆ ನಿಷ್ಪಕ್ಷಪಾತವಾದಂತಹ, ನಿರ್ಭಯವಾದಂತಹ ಚುನಾವಣೆಗಳು ನಡಿಬೇಕಾದದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ, ಅವುಗಳನ್ನು ನಿಯಂತ್ರಣ ಮಾಡೋದು, ಇವುಗಳನ್ನು ನಮ್ಮ ಸಂವಿಧಾನದ 15ನೇ ಭಾಗದಲ್ಲಿ, ಸಂವಿಧಾನದ 15ನೇ ಭಾಗದ 324ರಿಂದ 329ರವರೆಗಿನ ವಿಧಿಗಳಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ.
ಸ್ವತಂತ್ರವಾದ ಚುನಾವಣಾ ಆಯೋಗದ ವ್ಯವಸ್ಥೆಯ ಕುರಿತು ಈ ವಿಧಿಗಳ ಅಡಿಯಲ್ಲಿ ನಾವು ಸ್ಟಡಿ ಮಾಡಬಹುದು. ಈ ಚುನಾವಣಾ ಆಯೋಗ ಅಖಿಲ ಭಾರತ ಸಂಸ್ಥೆ ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಚುನಾವಣೆಗಳ ಜವಾಬ್ದಾರಿಯನ್ನು ಇದು ಹೊಂದಿರುತ್ತೆ. ವಿಧಿ 324 ಕೆ ಮತ್ತು 324 ZA ಇವು ಏನು ಹೇಳ್ತವೆ, ಸ್ಥಳೀಯ ಸಂಸ್ಥೆಗಳ ಚುನಾವಣಾ ವಿವರವನ್ನು ಇದು ಹೇಳುತ್ತೆ. ರಾಜ್ಯ ಚುನಾವಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುತ್ತೆ ಅಂತ ಈ ಎರಡೂ ವಿಧಿಗಳು ಹೇಳ್ತವೆ. ಇದು ನಮ್ಮ ಭಾರತದ ಚುನಾವಣಾ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನ ಎಕ್ಸ್ಪ್ಲೇನ್ ಯಾವ ವಿಧಿಗಳಲ್ಲಿ ಮಾಡುತ್ತೆ ಅನ್ನೋದು. ನಮ್ಮ ಸಂವಿಧಾನದ 15ನೇ ಭಾಗದ 324ರಿಂದ 329ರವರೆಗಿನ ವಿಧಿಗಳಲ್ಲಿ ನಾವು ಚುನಾವಣಾ ಆಯೋಗದ ವ್ಯವಸ್ಥೆಯ ಕುರಿತು ಅಧ್ಯಯನವನ್ನು ಮಾಡಬಹುದು. ಇದನ್ನು ಅಖಿಲ ಭಾರತ ಸಂಸ್ಥೆ ಅಂತ ಕರೀತಾರೆ. ಯಾಕಂದರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಯ್ಕೆಯಾಗುವಂತಹ ಚುನಾವಣೆಗಳ ಜವಾಬ್ದಾರಿಯನ್ನು ಇದು ಹೊಂದಿರುತ್ತೆ. 324 ಕೆ ಮತ್ತು ZAಗಳ ಅನ್ವಯ ರಾಜ್ಯ ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸೋದಕ್ಕೆ ಇರುತ್ತೆ. ಇನ್ನು ಚುನಾವಣಾ ಆಯೋಗದ ರಚನೆಯನ್ನು ನೋಡೋದಾದರೆ ಸ್ಟ್ರಕ್ಚರ್ ಆಫ್ ಎಲೆಕ್ಷನ್ ಕಮಿಷನ್, ಸಂವಿಧಾನದ ವಿಧಿ 324 ಚುನಾವಣಾ ಆಯೋಗದ ರಚನೆಯ ಕುರಿತು ತಿಳಿಸುತ್ತೆ. ಭಾರತ ಚುನಾವಣಾ ಆಯೋಗ 1950 ಜನವರಿ 25ರಂದು ಜಾರಿಗೆ ಬಂತು. ಪ್ರಾರಂಭದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಇದು ಹೊಂದಿತ್ತು. ಮೊದಲನೇದಾಗಿ ಒಬ್ಬರು ಚುನಾವಣಾ ಆಯುಕ್ತರಿದ್ದರು. ನಂತರ ಏನಾಗುತ್ತೆ, 1989ರಲ್ಲಿ ಸಂವಿಧಾನದ 61ನೇ ತಿದ್ದುಪಡಿಯ ಅನ್ವಯ ಏನಾಯಿತು, ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಗುತ್ತೆ. ಇದರಿಂದಾಗಿ ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆಯ ಜವಾಬ್ದಾರಿ ಜಾಸ್ತಿ ಆಗೋದ್ರಿಂದ ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ ಇತರೆ 2 ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡಲಾಗ್ತಾ ಇತ್ತು. 1990ರಲ್ಲಿ ಏನಾಯಿತು, 2 ಚುನಾವಣಾ ಆಯುಕ್ತರನ್ನು ತೆಗೆದುಹಾಕಿ 1993ರಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಅವರ ಜೊತೆಗೆ 2 ಚುನಾವಣಾ ಆಯುಕ್ತರನ್ನು ನಿಗದಿ ಮಾಡಲಾಯಿತು. ಈಗ ಹೇಗಿದ್ದಾರೆ, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರು ಇರ್ತಾರೆ. 3 ಚುನಾವಣಾ ಆಯುಕ್ತರು ಸಮಾನವಾದ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಚುನಾವಣಾ ಆಯುಕ್ತರಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೆ ಬಹುಮತದ ಮೂಲಕ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಇದು ಚುನಾವಣಾ ಅಧಿಕಾರಿಗಳ ಒಂದು ವಿವರ. ಇನ್ನು ರಾಷ್ಟ್ರಪತಿಯವರು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಅವರ ಅಧಿಕಾರಾವಧಿ 6 ವರ್ಷ ಇರುತ್ತೆ ಅಥವಾ ಅವರಿಗೆ 65 ವರ್ಷದವರೆಗೆ ಇರುತ್ತೆ. ಯಾವುದು ಮೊದಲು ಬರುತ್ತೋ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇವರು ಯಾವುದೇ ಸಮಯದಲ್ಲಿ ರಾಷ್ಟ್ರಪತಿಗೆ ರಾಜೀನಾಮೆಯನ್ನು ನೀಡಬಹುದು ಮತ್ತು ಸಂಸತ್ತು ಅಸಮರ್ಥತೆ ಮತ್ತು ದುರ್ನಡತೆಯ ಆಧಾರದ ಮೇಲೆ ಇವರನ್ನು ಪದಚ್ಯುತಿಯನ್ನು ಗೊಳಿಸಬಹುದು. ಈ ರೀತಿ ಈ ಅಧಿಕಾರಿಗಳ ಅಥವಾ ಚುನಾವಣಾ ಆಯುಕ್ತರ ಟರ್ಮಿನೇಷನ್ ಆಗುತ್ತೆ. ಯಾವ ರೀತಿ, ಇವರಿಗೆ 6 ವರ್ಷ ಅಧಿಕಾರಾವಧಿ ಇರುತ್ತೆ ಅಥವಾ 65 ವರ್ಷ ವಯಸ್ಸಿನವರೆಗೆ ಇರುತ್ತೆ, ಅಥವಾ ಇವರು ರಾಜೀನಾಮೆಯನ್ನು ನೀಡಬಹುದು ಅಥವಾ ಕರ್ತವ್ಯ ಲೋಪವನ್ನು ಎಸಗಿದಾಗ ಇವರನ್ನು ಪದಚ್ಯುತಿಯನ್ನು ಮಾಡಬಹುದು. ಈ ರೀತಿ ಇವರ ಅಧಿಕಾರ ಟರ್ಮಿನೇಟ್ ಆಗುತ್ತೆ. ಚುನಾವಣಾ ಆಯೋಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳ ಚುನಾವಣೆಯನ್ನು ನಡೆಸುತ್ತೆ. ಚುನಾವಣಾ ದಿನಾಂಕವನ್ನು ನಿಗದಿಪಡಿಸೋದ್ರಿಂದ ಫಲಿತಾಂಶ ಪ್ರಕಟ ಆಗೋವರೆಗಿನ ಅವಧಿಯನ್ನು, ಸಂಪೂರ್ಣ ಅವಧಿಯನ್ನು ಇದು ಹೊಂದಿರುತ್ತೆ. ಈ ಅವಧಿಯಲ್ಲಿ ಇದನ್ನು ನೀತಿ ಸಂಹಿತೆ ಅವಧಿ ಅಂತ ಕರೀತಾರೆ. ಯಾವ ಅವಧಿಯನ್ನು, ಚುನಾವಣೆ ದಿನಾಂಕ ನಿಗದಿಪಡಿಸಿದ್ದ ದಿನದಿಂದ ಹಿಡಿದು ಫಲಿತಾಂಶ ಪ್ರಕಟಗೊಳಿಸುವವರೆಗಿನ ಸಂಪೂರ್ಣ ಅವಧಿಯನ್ನು ನೀತಿ ಸಂಹಿತೆಯ ಅವಧಿ ಅಂತ ಕರೀತಾರೆ. ಚುನಾವಣೆಗಳನ್ನು ನಡೆಸಲು ಚುನಾವಣಾ ಆಯೋಗ ತನ್ನದೇ ಆದಂತಹ ಸಿಬ್ಬಂದಿಯನ್ನು ಹೊಂದಿರೋದಿಲ್ಲ. ಚುನಾವಣಾ ಆಯೋಗ ರಾಷ್ಟ್ರಪತಿಯ ಅನುಮತಿಯನ್ನು ಪಡೆದು ರಾಜ್ಯ ಸರ್ಕಾರದ ಸಿಬ್ಬಂದಿಯನ್ನು ಚುನಾವಣಾ ಸಿಬ್ಬಂದಿಯಾಗಿ ನೇಮಕ ಮಾಡ್ಕೊಳ್ತಾರೆ. ಈ ಸ್ಕೂಲ್ ಟೀಚರ್ಸ್, ಇತರೆ ರಾಜ್ಯ ಸರ್ಕಾರದ ಸಿಬ್ಬಂದಿ ಅಂತಂದರೆ ಯಾವುದಾದ್ರೂ ಗೋರ್ಮೆಂಟ್ ಕೆಲಸದಲ್ಲಿ ಇರುವಂತಹ ಸಿಬ್ಬಂದಿಗಳನ್ನು ಚುನಾವಣಾ ಕೆಲಸಗಾರರಾಗಿ, ಸಿಬ್ಬಂದಿಯಾಗಿ ನೇಮಕ ಮಾಡಲಾಗುತ್ತೆ. ಇನ್ನು ಪಂಚಾಯತ್ ಮತ್ತು ಪೌರ ಸಂಸ್ಥೆಗಳ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ. ಸಂವಿಧಾನದ ವಿಧಿ 243 ಕೆ ಮತ್ತು ZAಗಳ ಅನ್ವಯ ರಾಜ್ಯಪಾಲರು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 308ರ ಅನ್ವಯ ಚುನಾವಣಾ ಆಯೋಗವನ್ನು ರಚನೆ ಮಾಡಲಾಯಿತು. ಇದು ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸ್ಕೊಡುತ್ತೆ. ಯಾವುದು, ರಾಜ್ಯ ಚುನಾವಣಾ ಆಯೋಗ. ಅದು ಯಾವಾಗ ಜಾರಿಗೆ ಬಂತು, 1993 308 ಪ್ರಕರಣದ ಅನ್ವಯ
ಇದು ಜಾರಿಗೆ ಬಂತು ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗ ಏನು ಮಾಡುತ್ತೆ, ರಾಜ್ಯದ ಸ್ಥಳೀಯ ಸಂಸ್ಥೆಗಳಾದಂತಹ ಪಂಚಾಯತ್ ರಾಜ್ ಮತ್ತು ಪೌರ ಸಂಸ್ಥೆಗಳ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸ್ತಾ ಬಂದಿದೆ. ಇದು ರಾಜ್ಯ ಚುನಾವಣಾ ಆಯೋಗ. ಇನ್ನು ಚುನಾವಣೆಯ ಹಲವಾರು ವಿಭಾಗಗಳನ್ನು ನೋಡೋದಾದರೆ ಮೊದಲನೇದಾಗಿ ಬರೋದು ಚುನಾವಣಾ ಕ್ಷೇತ್ರಗಳು. ಚುನಾವಣಾ ಕ್ಷೇತ್ರಗಳನ್ನು ಅಧ್ಯಯನ ಮಾಡೋದಾದರೆ ಚುನಾವಣೆಯ ಉದ್ದೇಶಕ್ಕಾಗಿ ದೇಶ ಅಥವಾ ರಾಜ್ಯವನ್ನು ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅವುಗಳನ್ನು ಚುನಾವಣಾ ಕ್ಷೇತ್ರಗಳು ಅಂತ ಕರೀತಾರೆ. ಚುನಾವಣಾ ಕ್ಷೇತ್ರಗಳು ಜನಸಂಖ್ಯೆಯ ಆಧಾರವಾಗಿ ವಿಂಗಡಣೆ ಆಗ್ತವೆ. ಚುನಾವಣಾ ಕ್ಷೇತ್ರಗಳನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಲೋಕಸಭಾ ಕ್ಷೇತ್ರ, ಎರಡನೇದು ವಿಧಾನಸಭಾ ಚುನಾವಣಾ ಕ್ಷೇತ್ರ. ಲೋಕಸಭಾ ಚುನಾವಣಾ ಕ್ಷೇತ್ರಗಳಿಂದ ಆಯ್ಕೆಗೊಂಡಂತಹ ಸದಸ್ಯರು ಲೋಕಸಭೆ ಸದಸ್ಯರಾಗಿ ಎಂಪಿಗಳಾಗಿ ಆಯ್ಕೆ ಆಗ್ತಾರೆ. ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡಂತಹ ಅಭ್ಯರ್ಥಿಗಳು ರಾಜ್ಯ ವಿಧಾನಸಭೆ ಸದಸ್ಯರಾಗ್ತಾರೆ. ಅವರನ್ನು ಶಾಸಕರು ಅಂತ ಕರಿಬಹುದು, MLAs ಅಂತೂ ಕರಿಬಹುದು. ಈ 2 ಚುನಾವಣಾ ಕ್ಷೇತ್ರಗಳಲ್ಲಿ ನಿಯಮಗಳಿಗೆ ಅನುಸಾರವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಮಾನಗಳನ್ನು ಮೀಸಲು ಇಡಲಾಗುತ್ತೆ. ಇವುಗಳನ್ನು ಮೀಸಲು ಚುನಾವಣಾ ಕ್ಷೇತ್ರಗಳು ಅಂತ ಕರೀತಾರೆ. ಹೀಗೆ ಚುನಾವಣಾ ಕ್ಷೇತ್ರಗಳನ್ನು ವಿಂಗಡಣೆ ಮಾಡ್ತಾರೆ. ಇದಾದ ಮೇಲೆ ವೋಟರ್ಸ್ ಲಿಸ್ಟ್, ಮತದಾರರ ಪಟ್ಟಿ ಅಂತ ಬರುತ್ತೆ. ಮತದಾನ ಮಾಡುವವರ ಹೆಸರು ಮತ್ತು ಕೆಲವು ವಿವರಗಳನ್ನು ಒಳಗೊಂಡಿರುವಂತಹ ಪಟ್ಟಿಯನ್ನು ಮತದಾರರ ಪಟ್ಟಿ ಅಂತ ಕರೆಯಲಾಗುತ್ತೆ. ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗ ಚುನಾವಣೆಗಿಂತ ಮುಂಚೆ ಸಿದ್ಧಪಡಿಸ್ಕೊಳ್ಳುತ್ತೆ. ಮತದಾರರ ಪಟ್ಟಿ ಅನ್ನುವಂಥದ್ದು ಪ್ರತಿ ವರ್ಷ ಹೊಸದಾಗಿ ಇದನ್ನು ಸಿದ್ಧಪಡಿಸ್ತಾರೆ. ಹೀಗೆ ಹೊಸದಾಗಿ ಸಿದ್ಧಪಡಿಸುವಾಗ ಆಯಾ ಊರಿನಲ್ಲಿ ಯಾರ್ಯಾರಿಗೆ 18 ವರ್ಷ ತುಂಬಿರುತ್ತೋ ಅವರುಗಳ ಹೆಸರುಗಳನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ, ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ಯಾರು ಮರಣ ಹೊಂದಿರ್ತಾರೋ ಅವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದು ಹಾಕ್ತಾ ಹೋಗ್ತಿರ್ತಾರೆ. ಹೀಗೆ ಮತದಾರರ ಪಟ್ಟಿ ಅನ್ನುವಂಥದ್ದು ಪ್ರತಿ ವರ್ಷ ಪರಿಷ್ಕೃತ ಆಗ್ತಾ ಇರುತ್ತೆ. ಹೊಸದಾಗಿ ಇದನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ, ಸಿದ್ಧಪಡಿಸ್ತಾ ಇರ್ತಾರೆ. ಈ ಮತದಾರರ ಪಟ್ಟಿ ಚುನಾವಣಾ ಅಧಿಕಾರಿಗಳು ಮತದಾರರನ್ನ ಮತದಾನದ ವೇಳೆ ಗುರುತು ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮತದಾರನ ಛಾಯಾಪತ್ರೆಯ ಗುರುತಿನ ಚೀಟಿ ಅಂತ ಕರೀತಾರೆ, ಎಪಿಕ್ ಅಂತ ಕರೀತಾರೆ. ಇಂತಹ ಎಪಿಕ್ಗಳನ್ನು ಅರ್ಹ ಮತದಾರನಿಗೆ ಚುನಾವಣಾ ಆಯೋಗ ನೀಡುತ್ತೆ. ಇದು ಅನ್ಯ ವ್ಯಕ್ತಿಯ ಮತದಾನ ತಡೆಯುವಂತಹ ಕ್ರಮ. ಈ ಗುರುತಿನ ಚೀಟಿ ಏನು ಮಾಡುತ್ತೆ, ಮತದಾರನನ್ನು ಗುರುತಿಸುತ್ತೆ ಮತ್ತು ಅವುಗಳ ಪುರಾವೆಗಳನ್ನು ಇದು ನೀಡುತ್ತೆ. ಮತದಾನದ ವೇಳೆ ಈ ಮತದಾನದ ಗುರುತಿನ ಚೀಟಿ ಅದರ ಜೊತೆಗೆ ಹಲವಾರು ಪ್ಯಾನ್ ಕಾರ್ಡ್ ಅಂತ ಕರೀತಾರೆ, ಪರ್ಮನೆಂಟ್ ಅಕೌಂಟ್ ನಂಬರ್ ಕಾರ್ಡ್ ಅಂತ ಕರೀತಾರೆ. ಇದನ್ನು ಕೂಡ ಅದರ ಜೊತೆಗೆ ಚಲಾವಣೆ ಪರವಾನಗಿ, ರಹದಾರಿ ಪತ್ರ ಮತ್ತು ಸರ್ಕಾರ ಸೂಚಿಸಿದಂಥ ಇತರ ಪುರಾವೆಗಳನ್ನು ಅದರ ಜೊತೆಗೆ ತೆಗೆದುಕೊಂಡು ಹೋಗಬಹುದು. ಗುರುತಿನ ಚೀಟಿಯೊಂದಿಗೆ ಈ ರೀತಿಯ ಪುರಾವೆಗಳನ್ನು ಅವನು ಮತದಾನದ ವೇಳೆ ತೆಗೆದುಕೊಂಡು ಹೋಗಬಹುದು. ಭಾರತ ಸರ್ಕಾರ ದೇಶದ ಎಲ್ಲ ಪೌರರಿಗೂ ಬಯೋಮೆಟ್ರಿಕ್ ಮಾನವ ವಿಶಿಷ್ಟ ಗುರುತಿನ ಚೀಟಿಯನ್ನು ಜಾರಿಗೊಳಿಸಿದೆ. ಅದನ್ನು ಆಧಾರ್ ಸಂಖ್ಯೆ ಅಂತ ಕರೆಯಲಾಗುತ್ತೆ. ಇತ್ತೀಚೆಗೆ ಆಧಾರ್ ಸಂಖ್ಯೆ ಪಡೆಯೋದು ಕಡ್ಡಾಯ ಅಂತ ನಿಗದಿ ಮಾಡಲಾಗಿದೆ. ಈ ಮತದಾರರ ಪಟ್ಟಿ ಅಥವಾ ಎಪಿಕ್ ಜೊತೆಗೆ ಗುರುತಿನ ಚೀಟಿಯೊಂದಿಗೆ ಈ ಆಧಾರ್ ಪತ್ರವನ್ನು ಸಹ ಮತದಾರ ತೆಗೆದುಕೊಂಡು ಹೋಗಬಹುದು. ಪ್ಯಾನ್ ಕಾರ್ಡ್ ತೆಗೆದುಕೊಂಡು ಹೋಗ್ಬೋದು, ಚಾಲನಾ ಪರವಾನಗಿ ಪತ್ರವನ್ನು ತೆಗೆದುಕೊಂಡು ಹೋಗ್ಬೋದು. ಸರ್ಕಾರ ಸೂಚಿಸಿದಂತಹ ಯಾವುದೇ ರೀತಿಯ ಒಂದು ಗುರುತಿನ ಪುರಾವೆಯನ್ನು ಅವನು ಈ ಮತದಾರ ಗುರುತಿನ ಚೀಟಿಯೊಂದಿಗೆ ತೆಗೆದುಕೊಂಡು ಹೋಗಬಹುದು. ಅದ್ರ ಜೊತೆಗೆ ಆಧಾರ್ ಒಂದು ಕಡ್ಡಾಯ ಅಂತ ಈಗ ನಿಗದಿ ಮಾಡಲಾಗಿದೆ. ಇದು ಮತದಾರರ ಪಟ್ಟಿ. ಇನ್ನು ಅಧಿಸೂಚನೆ, ನೋಟಿಫಿಕೇಷನ್ ಅಂತ ಬರುತ್ತೆ. ಚುನಾವಣಾ ಪ್ರಕ್ರಿಯೆ ಪ್ರಕಟಣೆಯೊಂದಿಗೆ ಆರಂಭ ಆಗುತ್ತೆ. ಚುನಾವಣೆ ಹೇಗೆ ಆರಂಭ ಆಗುತ್ತೆ, ಒಂದು ನೋಟಿಫಿಕೇಷನನ್ನು ಹೊರಡಿಸೋದ್ರ ಮೂಲಕ ಆರಂಭ ಆಗುತ್ತೆ. ಚುನಾವಣಾ ಆಯೋಗ ಚುನಾವಣಾ ನಡೆಯುವ ದಿನಾಂಕವನ್ನು, ವೇಳೆಯನ್ನು ಮತ್ತು ಎಲ್ಲಿ ಚುನಾವಣೆ ನಡೆಯುತ್ತೆ ಈ ರೀತಿ ವಿಷಯಗಳನ್ನು ಪತ್ರಿಕೆಗಳಲ್ಲಿ, ರೇಡಿಯೋಗಳಲ್ಲಿ, ದೂರದರ್ಶನ ಮಾಧ್ಯಮಗಳಲ್ಲಿ ಮತ್ತು ಸರ್ಕಾರ ಪ್ರಕಟ ಮಾಡುವಂತಹ ಗೆಜೆಟ್ನಲ್ಲಿ ಪ್ರಕಟ ಮಾಡ್ತಾರೆ. ಇದು ಅಧಿಸೂಚನೆ. ಇನ್ನು ಅಭ್ಯರ್ಥಿಗಳ ಉಮೇದುವಾರಿಕೆ, ನಾಮಿನೇಷನ್ ಬರುತ್ತೆ. ನಾಮಿನೇಷನ್ ಆಫ್ ದ ಕ್ಯಾಂಡಿಡೇಟ್, ಯಾವ ರೀತಿ ಅವರು ಅಭ್ಯರ್ಥಿಗಳು ನಾಮಿನೇಷನನ್ನು ಮಾಡ್ಕೋಬಹುದು ಅಂತ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಅಂದರೆ ಯಾವುದೇ ವ್ಯಕ್ತಿ ಕೂಡ ಚುನಾವಣೆಯಲ್ಲಿ ಪ್ರತಿನಿಧಿಸಬಹುದು. ಜನರಿಗೆ ಚುನಾವಣೆಗೆ ಸ್ಪರ್ಧಿಸುವಂತಹ ಮತ್ತು ಚುನಾಯಿಸುವಂತಹ ಹಕ್ಕಿರುತ್ತೆ. ಚುನಾವಣೆಗೆ ಸ್ಪರ್ಧಿಸಲು ಬಯಸಿದಂತಹ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಕೆಲವು ಅರ್ಹತೆಗಳನ್ನು ಪೂರೈಸಬೇಕಾಗತ್ತೆ.
ಅಭ್ಯರ್ಥಿಗಳು ತಮ್ಮ ನಾಮಿನೇಷನ್ ಕಾಗದ ಪತ್ರಗಳನ್ನು ಈ ಉದ್ದೇಶಕ್ಕಾಗಿ ನೇಮಕಗೊಂಡ ಅಧಿಕಾರಿಗಳಿಗೆ ನಿಗದಿತ ವೇಳೆಗೆ ಸಲ್ಲಿಸಬೇಕಾಗುತ್ತೆ. ಅರ್ಜಿಯೊಂದಿಗೆ ನಿಗದಿತ ಮೊತ್ತವನ್ನು ಸಹ ನೀಡಬೇಕಾಗುತ್ತೆ. ಅದನ್ನು ಭದ್ರತಾ ಠೇವಣಿ ಅಂತ ಕರೀತಾರೆ. ಈ ರೀತಿ ಅರ್ಜಿ ಜೊತೆಗೆ ಭದ್ರತಾ ಠೇವಣಿಯನ್ನು ಅವರು ಪಾವತಿಸಬೇಕಾಗತ್ತೆ. ಇದನ್ನು ಬಿಟ್ಟು ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅಭ್ಯರ್ಥಿಯನ್ನು ನಿಗದಿ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಅವರಿಗೆ ಪಕ್ಷದ ಅಧಿಕೃತ ಪರವಾನಗಿ ಪತ್ರವನ್ನು ನೀಡ್ತಾರೆ. ಆ ಪರವಾನಗಿ ಪತ್ರವನ್ನು ಪಾರ್ಟಿ ಟಿಕೆಟ್ ಅಂತ ಕರೀತಾರೆ. ಪಕ್ಷದ ಅಧಿಕೃತ ಪತ್ರ ಅಂತ ಕರೀತಾರೆ. ಪಕ್ಷದ ಅಧಿಕೃತ ಪತ್ರ ಪಡೆದಂತಹ ಅಭ್ಯರ್ಥಿ ಚುನಾವಣಾ ಪ್ರಚಾರಕ್ಕೆ ಆ ಪಕ್ಷದ ಚಿಹ್ನೆಯನ್ನು ಮತ್ತು ಆ ಪಕ್ಷದವರ ಬೆಂಬಲದೊಂದಿಗೆ ಪ್ರಚಾರ ಶಿಬಿರಗಳಲ್ಲಿ ಪಾಲ್ಗೊಳ್ಳಬಹುದು. ಮತದಾರನಲ್ಲಿ ಮತಯಾಚಿಸುವಂತಹ ಅನುಕೂಲಗಳು ಸಹ ಈ ರಾಜಕೀಯ ಪಕ್ಷದಿಂದ ಆಯ್ಕೆಗೊಂಡಂತಹ ಅಭ್ಯರ್ಥಿಯ ಕಡೆ ಇರುತ್ತೆ. ಕೆಲವೊಮ್ಮೆ ಅಭ್ಯರ್ಥಿಗೆ ಹೆಚ್ಚು ಮತ ಪಡೆಯುವಂತೆ ಮಾಡೋದಕ್ಕೆ ಅಭ್ಯರ್ಥಿಗಳ ಪಕ್ಷ ಅಥವಾ ಪಕ್ಷದ ಅಧಿಕೃತ ಪತ್ರ ಈ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಇದು ಪಕ್ಷದ ಅಧಿಕೃತ ಪತ್ರದ ಒಂದು ಮಹತ್ವ. ಯಾವುದೇ ಪಕ್ಷದಿಂದ ಗುರುತಿಸಲ್ಪಡದಂತಹ ಅಭ್ಯರ್ಥಿಗಳು ಸ್ವತಂತ್ರ ಅಭ್ಯರ್ಥಿಗಳು ಅಂತ ಚುನಾವಣೆಗೆ ನಿಲ್ತಾರೆ. ಇಲ್ಲಿ ಪಕ್ಷದ ಅಧಿಕೃತ ಪತ್ರವನ್ನು ಪಡೆದಂತಹ ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ಮಾಡಿದ್ರೆ, ಇನ್ನೊಂದು ಪಕ್ಷದಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ತಮ್ಮ ಚಿಹ್ನೆಗಳ ಒಳಗೊಂಡಂತಹ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಪಕ್ಷದ ಅಧಿಕೃತ ಚಿಹ್ನೆ ಇದ್ದರೆ ಇಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ತಮ್ಮದೇ ಆದಂಥ ಚಿಹ್ನೆಗಳನ್ನು ಮತಪ್ರಚಾರಕ್ಕಾಗಿ ಯಾಚನೆಗಾಗಿ ಬಳಸ್ಕೊಳ್ತಾರೆ. ಇದು ಅಭ್ಯರ್ಥಿಗಳ ಉಮೇದುವಾರಿಕೆ ಅಂದರೆ ನಾಮಿನೇಷನನ್ನು ನೀಡೋದು. ನಾಮಿನೇಷನನ್ನು ಕೆಲವು ಅರ್ಹತೆಗಳ ಮೇರೆಗೆ ಭದ್ರತಾ ಠೇವಣಿಯೊಂದಿಗೆ ಆಯಾ ಅಧಿಕಾರಿಗಳ ಕೈಯಲ್ಲಿ ನೀಡಲಾಗುತ್ತೆ. ಆಮೇಲೆ ಮತಪ್ರಚಾರ ಆಗುತ್ತೆ. ಇಲ್ಲಿ 2 ವಿಧಗಳಲ್ಲಿ ಅಭ್ಯರ್ಥಿಗಳು ಭಾಗವಹಿಸ್ತಾರೆ. ಒಂದು ರಾಜಕೀಯ ಪಕ್ಷದ ಅಡಿಯಲ್ಲಿ, ಇನ್ನೊಂದು ಸ್ವತಂತ್ರ ಅಭ್ಯರ್ಥಿಗಳಾಗಿ. ಇದು ಅಭ್ಯರ್ಥಿಗಳ ಉಮೇದುವಾರಿಕೆ. ಇನ್ನು ನಾಮಪತ್ರ ಪರಿಶೀಲನೆ ಅಂದರೆ ಈಗ ನಾಮಿನೇಷನನ್ನು ಕೊಟ್ಟಿರ್ತಾರೆ, ಆ ನಾಮಿನೇಷನನ್ನು ಪರೀಕ್ಷೆ ಮಾಡೋದು ಸ್ಕ್ರೂಟಿನಿ ಆಫ್ ನಾಮಿನೇಷನ್ ಅಂತ ಕರೀತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮುಗಿದಾದ ಮೇಲೆ ನೇಮಕಗೊಂಡಂತಹ ಅಧಿಕಾರಿಗಳು ಪ್ರತಿಯೊಬ್ಬ ಅಧಿಕಾರಿಯ ನಾಮಿನೇಷನ್ ಅರ್ಜಿಯನ್ನು ಅದರೊಂದಿಗೆ ಸಲ್ಲಿಸಿದಂತಹ ಅಗತ್ಯ ದಾಖಲೆಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡ್ತಾರೆ. ಅರ್ಹಗೊಂಡ ಮತ್ತು ಅನರ್ಹಗೊಂಡ ಅಭ್ಯರ್ಥಿಗಳ ಹೆಸರುಗಳನ್ನು ಪ್ರಕಟಣೆ ಮಾಡೋದು ಈ ನಾಮಪತ್ರ ಪರಿಶೀಲನೆಯ ಕಾರ್ಯ. ಇನ್ನು ಉಮೇದುವಾರಿಕೆಯ ಹಿಂಪಡೆಯುವಿಕೆ ಅಂತ ಕರೀತಾರೆ, ವಿಡ್ರಾವಲ್ ಆಫ್ ನಾಮಿನೇಷನ್ ಅಂತ ಕರೀತಾರೆ. ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಗೊಂಡಾದ ಮೇಲೆ ಅಭ್ಯರ್ಥಿಗಳು ತಾವು ಸ್ಪರ್ಧೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ತಮ್ಮ ನಾಮಿನೇಷನ್ನ ಹಿಂತೆಗೆದುಕೊಳ್ಳೋದಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿರ್ತಾರೆ. ಆ ದಿನಾಂಕದೊಳಗೆ ಈ ಅಭ್ಯರ್ಥಿಗಳು ತಮ್ಮ ನಾಮಿನೇಷನ್ನ ಹಿಂತೆಗೆದುಕೊಳ್ಬೋದು. ಇದು ಉಮೇದುವಾರಿಕೆ ಹಿಂಪಡೆಯುವಿಕೆ. ಇನ್ನು ಚುನಾವಣಾ ಪ್ರಚಾರಕ್ಕೆ ಬಂದರೆ, ಚುನಾವಣಾ ಕಣದಲ್ಲಿರುವಂತಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಗೊಂಡ ಆದಮೇಲೆ ಆ ನಂತರದಿಂದ ಹಿಡ್ಕೊಂಡು ಚುನಾವಣಾ ಪ್ರಚಾರ ಆರಂಭ ಆಗುತ್ತೆ. ಎಲ್ಲಿವರೆಗೆ ಆಗುತ್ತೆ? ಚುನಾವಣಾ ದಿನದ 48 ಗಂಟೆಯ ಮುಂಚಿತವಾಗಿ ಇದು ಮುಕ್ತಾಯ ಆಗಬೇಕು. ಅಂದರೆ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟ ಆದ ದಿನದಿಂದ ಹಿಡ್ಕೊಂಡು ಇನ್ನು ಚುನಾವಣೆ ನಾಡಿದ್ದಿದೆ ಅಂದರೆ ಇವತ್ತೇ ಚುನಾವಣಾ ಪ್ರಚಾರವನ್ನು ಮುಗಿಸ್ಬೇಕು. ಇಷ್ಟು ದಿನಗಳ ಕಾಲ ಚುನಾವಣೆಯ ಪ್ರಚಾರವನ್ನು ಅಭ್ಯರ್ಥಿಗಳು ಮಾಡಬಹುದು. ಪ್ರಚಾರ ವೇಳೆಯಲ್ಲಿ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ತಮ್ಮ ಪಕ್ಷಕ್ಕೆ ಅಥವಾ ತಮಗೆ ಜಯ ತಂದುಕೊಟ್ರೆ ಜನರಿಗೆ ಯಾವ ಸೌಕರ್ಯ ಸವಲತ್ತುಗಳನ್ನು ಪೂರೈಕೆ ಮಾಡ್ತೀವಿ ಅಂತ ಭರವಸೆಯನ್ನು ನೀಡ್ತಾರೆ. ಅದನ್ನು ಚುನಾವಣಾ ಪ್ರಣಾಳಿಕೆ ಅಂತ ಕರೀತಾರೆ. ಇವು ಜನರಿಗೆ ನೀಡುವಂತಹ ಭರವಸೆಗಳು. ತಾವಾಗಲಿ ತಮ್ಮ ಅಭ್ಯರ್ಥಿಗಳಾಗಲಿ ರಾಜಕೀಯ ಪಕ್ಷಗಳು ನೀಡುವಂತಹ ಭರವಸೆಗಳಿಗೆ ಚುನಾವಣಾ ಪ್ರಣಾಳಿಕೆ ಅಂತ ಕರೀತಾರೆ. ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ ಕರೀತಾರೆ. ಈ ಅವಧಿಯಲ್ಲಿ ಸಾರ್ವಜನಿಕ ಸಭೆಗಳು, ಮನೆಗೆ ತೆರಳಿ ಮತಯಾಚಿಸೋದು, ಧ್ವಜಗಳು, ನಿಶಾನೆಗಳು, ಹಾಗೆ ಬಟ್ಟೆಯಿಂದ ತಯಾರಾದಂತಹ ತೋರಣಗಳು, ಗೋಡೆ ಪತ್ರಿಕೆಗಳು, ಭಿತ್ತಿಪತ್ರಗಳು, ಈ ಘೋಷಣೆಗಳು ಇತ್ಯಾದಿಗಳು ಇಲ್ಲಿ ಮತ ಪ್ರಚಾರದಲ್ಲಿ ಇರ್ತವೆ. ಸರ್ವೇ ಸಾಮಾನ್ಯ ಈ ಒಂದು ಮತ ಪ್ರಚಾರ. ಪ್ರತಿಯೊಬ್ಬ ಅಭ್ಯರ್ಥಿಯು ಚುನಾವಣಾ ಆಯೋಗ ನಿಗದಿಪಡಿಸಿದಂತಹ ನೀತಿ ಸಂಹಿತೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ. ನೀತಿ ಸಂಹಿತೆಗಳು ಅಂತಂದ್ರೇನು? ಹಲವಾರು ರೂಲ್ಸ್ಗಳನ್ನು ಈ ಚುನಾವಣಾ ಆಯೋಗ ಮಾಡ್ತಿರುತ್ತೆ. ಆ ಎಲ್ಲ ಯೋಚನೆಗಳನ್ನು ನೀತಿಗಳನ್ನು ಎಲ್ಲರೂ ಪಾಲಿಸಬೇಕಾಗತ್ತೆ. ಅದನ್ನು ನೀತಿ ಸಂಹಿತೆ ಪಾಲಿಸೋದು ಅಂತ ಕರೀತಾರೆ. ಇನ್ನು ಮತದಾನದ ದಿನ ಏನೇನೆಲ್ಲ ಆಗುತ್ತೆ?
ನಾಮಿನೇಷನ್ ನೋಟಿಫಿಕೇಷನ್ ಹೊರಡಿಸೋದಾಯಿತು, ಆಮೇಲೆ ನಾಮಪತ್ರ ಸಲ್ಲಿಸೋದಾಯಿತು, ನಾಮಪತ್ರಗಳ ಪರಿಶೀಲನೆ ಮಾಡೋದಾಯಿತು, ನಾಮಪತ್ರಗಳನ್ನು ಬೇಕಾದಲ್ಲಿ ಹಿಂತೆಗೆದುಕೊಳ್ಳೋದಾಯಿತು, ಚುನಾವಣಾ ಪ್ರಚಾರ ಆಯಿತು. ಇನ್ನು ಚುನಾವಣಾ ಪ್ರಚಾರ ಆದಮೇಲೆ ಚುನಾವಣೆಯ ದಿನ, ಮತದಾನದ ದಿನ ಏನೇನೆಲ್ಲ ಆಗುತ್ತೆ ಅಂದರೆ, ಮತದಾನದ ದಿನ ಅಂತಂದರೆ ಮತದಾರರು ಮತ ಚಲಾಯಿಸಲು ನಿಗದಿಪಡಿಸಿದಂತಹ ಒಂದು ದಿನ. ಈ ದಿನದಿಂದ ದಿನ ಏನು ಮಾಡ್ತಾರೆ, ಮತದಾನ ಕಟ್ಟೆಗೆ ಹೋಗ್ತಾರೆ. ಮತಗಟ್ಟೆ ಅಂತಂದರೆ ಮತದಾನ ಮಾಡುವ ಸ್ಥಳ ಅಂತ ಅರ್ಥ. ಅಲ್ಲಿ ತರಬೇತಿ ಪಡೆದಂತಹ ಚುನಾವಣಾ ಅಧಿಕಾರಿಗಳು ನಿಯೋಜನೆಗೊಂಡಿರ್ತಾರೆ. ಮತಗಟ್ಟೆಯಲ್ಲಿ ಮತದಾರನ ಗುರುತು ಖಾತ್ರಿ ಆದಮೇಲೆ ಅವನಿಗೆ ಮತದಾನಕ್ಕಾಗಿ ಮತಪತ್ರವನ್ನು, ಬ್ಯಾಲೆಟ್ ಪೇಪರನ್ನು ನೀಡ್ತಾರೆ. ಮತಪತ್ರದಲ್ಲಿ ಏನಿರುತ್ತೆ, ಅಷ್ಟು ಜನ ಅಭ್ಯರ್ಥಿಗಳ ಹೆಸರು ಮತ್ತು ಅವರವರ ಚಿಹ್ನೆಗಳು ಅವರವರ ಹೆಸರಿನ ಎದುರುಗಡೆ ಇರುತ್ತೆ. ಅನಕ್ಷರಸ್ಥರು ಸಹ ಇದನ್ನು ಯೂಸ್ ಮಾಡ್ಕೋಬಹುದು. ಈ ಅನಕ್ಷರಸ್ಥರು ಕೂಡ ಇದನ್ನು ಸುಲಭವಾಗಿ ಬಳಸಬಹುದು. ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಅವರ ಚಿಹ್ನೆಗಳು ಇಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಮತಪತ್ರದಲ್ಲಿ ಮತದಾರ ಮತಗಟ್ಟೆಗೆ ಹೋಗ್ತಾನೆ. ಅಲ್ಲಿ ಮತಪತ್ರ ಯಾರು ಕೊಡ್ತಾರೆ, ಮತಗಟ್ಟೆಯಲ್ಲಿ ಖಾತ್ರಿ ಮಾಡಲಾದಂತಹ ಕೆಲವು ಚುನಾವಣಾ ಅಧಿಕಾರಿಗಳು ನಿಯೋಜನೆಗೊಂಡಂತಹ ಸಿಬ್ಬಂದಿಗಳು ಅಲ್ಲಿ ಮತಪತ್ರವನ್ನು ಮತದಾರನಿಗೆ ನೀಡ್ತಾನೆ. ಮತದಾರನ ಈ ಮತಪತ್ರದಲ್ಲಿ ಏನಿರುತ್ತೆ, ಎಲ್ಲ ಚುನಾವಣೆಯಲ್ಲಿ ಭಾಗವಹಿಸಿದಂತಹ ಅಭ್ಯರ್ಥಿಗಳ ಹೆಸರಿರುತ್ತೆ. ಅವರ ಮುಂದೆ ಅವರು ನಿಗದಿಪಡಿಸಿದಂತಹ ಚಿಹ್ನೆಗಳಿರುತ್ತೆ. ಈ ಚಿಹ್ನೆಗಳು ಎದಕ್ಕೆ ಯೂಸ್ ಆಗ್ತವೆ, ಅನಕ್ಷರಸ್ಥರಿರ್ತಾರೆ, ಆ ಚಿಹ್ನೆಗಳ ಆಧಾರದ ಮೇಲೆ ಅವರು ಚುನಾವಣೆಯನ್ನು ನಡೆಸಬಹುದು ಅನ್ನೋ ದೃಷ್ಟಿಯಿಂದ ಚಿಹ್ನೆಗಳು ಅನುವು ಮಾಡಿಕೊಡ್ತವೆ. ಈಗೀಗ ಏನು ಮಾಡ್ತಾರೆ, ಈ ಮತಪತ್ರದ ಹೊರತು ವಿದ್ಯುನ್ಮಾನ ಯಂತ್ರವನ್ನು ಯೂಸ್ ಮಾಡ್ಕೊತಿದ್ದಾರೆ ಚುನಾವಣೆಯಲ್ಲಿ. ವಿದ್ಯುನ್ಮಾನ ಯಂತ್ರದಲ್ಲಿ ಏನಿರುತ್ತೆ, ಹಾಗೆ ಮತಪತ್ರದಲ್ಲಿ ಹೇಗಿರುತ್ತೋ ಹಾಗೆ ಇಲ್ಲಿಯೂ ಕೂಡ ಎಲ್ಲ ಅಭ್ಯರ್ಥಿಗಳ ಚುನಾವಣೆಯಲ್ಲಿ ಭಾಗವಹಿಸಿದಂತಹ ಅಭ್ಯರ್ಥಿಗಳ ಹೆಸರಿನ ಜೊತೆಗೆ ಅವರ ಚಿಹ್ನೆಗಳಿರ್ತವೆ. ಅದರ ಮುಂದೆ ಬಟನ್ಸ್ಗಳಿರ್ತವೆ. ಆ ಬಟನ್ಗಳನ್ನು ಪ್ರೆಸ್ ಮಾಡೋದರ ಮೂಲಕ ಮತದಾರ ಮತವನ್ನು ಚಲಾಯಿಸಬಹುದು, ತನ್ನ ಮತವನ್ನು ದಾಖಲಿಸ್ತಾನೆ. ಮತದಾನದ ಸಮಯ ಮುಗಿದಾದ ಮೇಲೆ ಈ ಮತಪೆಟ್ಟಿಗೆ ಅಥವಾ ಮತಯಂತ್ರವನ್ನು ಸಂಬಂಧಿತ ಕೇಂದ್ರಗಳಿಗೆ ತಲುಪಿಸಲಾಗುತ್ತೆ. ಇದು ಮತದಾನದ ದಿನ ನಡೆಯುವಂತಹ ಒಂದು ಪ್ರೊಸೆಸ್. ಪ್ರತಿ ಒಂದು ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ನಿರ್ವಹಿಸುವ ಸಲುವಾಗಿ ಒಬ್ಬ ಅಧಿಕಾರಿಯನ್ನು ಚುನಾವಣಾ ಆಯೋಗ ನೇಮಿಸ್ತಾರೆ. ಅವನನ್ನು ಚುನಾವಣಾ ಅಧಿಕಾರಿ, ರಿಟರ್ನಿಂಗ್ ಆಫೀಸರ್ ಅಂತ ಕರೀತಾರೆ. ಈ ಅಧಿಕಾರಿ ಅಧೀನದಲ್ಲಿ ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಚುನಾವಣೆಯ ಸಿಬ್ಬಂದಿ ನೇಮಕಗೊಳ್ತಾರೆ. ಇದಾದಮೇಲೆ ಮತದಾನದ ದಿನ ಆಯಿತು. ಒಂದಷ್ಟು ದಿನ ಆದಮೇಲೆ ಮತ ಎಣಿಕೆ ನಡೆಯುತ್ತೆ. ಚುನಾವಣೆ ಮುಗಿದ ಮೇಲೆ ನಿಗದಿತ ದಿನದಂದು ಅಭ್ಯರ್ಥಿಗಳು ಮತ್ತು ಅವರ ಮಧ್ಯವರ್ತಿಗಳ ಸಮ್ಮುಖದಲ್ಲಿ ಎಣಿಕೆಗೆ ನೇಮಕಗೊಂಡಂತಹ ಅಧಿಕಾರಿಗಳಿಂದ ಮತಗಳ ಎಣಿಕೆ ನಿರ್ದಿಷ್ಟ ಕೇಂದ್ರದಲ್ಲಿ ನಡೆಯುತ್ತೆ. ವಿದ್ಯುನ್ಮಾನಗಳ ಯಂತ್ರದಿಂದ ಇದು ಈಸಿ ಆಗುತ್ತೆ. ಮತ ಎಣಿಕೆ ಅತ್ಯಂತ ಸುಲಭ ಆಗುತ್ತೆ. ವಿಶೇಷ ಸಂದರ್ಭದಲ್ಲಿ ಏನಾಗುತ್ತೆ, ಮತ ಎಣಿಕೆಗೂ ಕೂಡ ಅವಕಾಶ ಇರುತ್ತೆ. ಏನಾದರೂ ಅವ್ಯವಹಾರಗಳು ಕಂಡುಬಂದಲ್ಲಿ ಅಭ್ಯರ್ಥಿಗಳು ನ್ಯಾಯಾಲಯದ ಮೊರೆ ಹೋಗಬಹುದು. ರಿಟರ್ನಿಂಗ್ ಅಧಿಕಾರಿ ಮತ ಎಣಿಕೆಯ ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ. ಇದು ಮತ ಎಣಿಕೆಯ ದಿನ ನಡೆಯುವಂತಹ ಒಂದು ಪ್ರೊಸೆಸ್. ಮತ ಎಣಿಕೆ ಹೇಗೆ ನಡೆಯುತ್ತೆ, ಚುನಾವಣೆ ಮುಗಿದಾದ್ಮೇಲೆ ಒಂದು ನಿರ್ದಿಷ್ಟ ದಿನದಂದು ಏನು ಮಾಡ್ತಾರೆ, ಅಭ್ಯರ್ಥಿಗಳು ಮತ್ತು ಕೆಲವೊಂದು ಮಧ್ಯವರ್ತಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳು, ಎಣಿಕೆಗೆ ನೇಮಕಗೊಂಡಂತಹ ಅಧಿಕಾರಿಗಳ ಅಡಿಯಲ್ಲಿ ಮತಗಳ ಎಣಿಕೆ ನಡೆಯುತ್ತೆ. ಅದೇ ಸಂದರ್ಭದಲ್ಲಿಯೇ ರಿಟರ್ನಿಂಗ್ ಅಧಿಕಾರಿ ಮತ ಎಣಿಕೆಯ ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ. ಇದು ಮತ ಎಣಿಕೆ. ನೋಟಿಫಿಕೇಷನ್ ಆದ ದಿನದಿಂದ ಮತ ಎಣಿಕೆಯವರೆಗೂ, ರಿಸಲ್ಟ್ ಬರೋವರೆಗೂ ಯಾವ ರೀತಿಯ ಪ್ರೊಸೆಸ್ ನಡೆಯುತ್ತೆ ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತ್ವಿ. ಮುಂದೆ ಇದೇ ಪಾಠದ ಮುಂದಿನ ಭಾಗದಲ್ಲಿ ನಾವು ಏನು ಕಲಿತೀವಿ, ರಾಜಕೀಯ ಪಕ್ಷಗಳ ಬಗ್ಗೆ ಕಲಿತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಪಾಠದ ಮತ್ತೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.